ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, KS ಮರುಪರೀಕ್ಷೆಯಲ್ಲಿ ಆಗಿರುವಂಥ ಏನು ಅನ್ಯಾಯ ಇದೆ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ, ಸೊ ಇದಕ್ಕೆ ನಾವು ಸರ್ಕಾರದಿಂದ ನ್ಯಾಯದ ನಿರೀಕ್ಷೆಯಲ್ಲಿ ಕೂತ್ಕೊಂಡಿದ್ರೆ ಸರ್ಕಾರ ಮಾತ್ರ ಆ ಕಡೆ ಬೇರೆ ಬೇರೆ ಕೆಲಸಗಳಲ್ಲಿ ಬ್ಯುಸಿಯಾಗಿದೆ. ವಿಶೇಷವಾಗಿ ಸದನದಲ್ಲಿ ಹನಿ ಟ್ರ್ಯಾಪ್ ವಿಷಯಕ್ಕೆ ನಡೆದಂಥ ಒಂದು ಗದ್ದಲಕ್ಕೆ ಸಂಬಂಧಪಟ್ಟ ಹಾಗೆ ಶಾಸಕರ ಅಮಾನತಾಗಿರ್ಬೋದು, ಅವ್ರದ್ದೇ ಅವರು ಕೆಲವೊಂದಿಷ್ಟು ಮಾನವನ್ನು ಮುಚ್ಚಿಕೊಳ್ಳೋದಕ್ಕೆ ಹನಿ ಟ್ರ್ಯಾಪ್ ಅನ್ನು ಆಗ್ತಾ ಇದೆ, ಅದು ಇದು ಅಂತ ಮಾತಾಡ್ತಿದ್ದಾರೆ. ಇನ್ನು ಇವರು MLAಗಳದ್ದು ವೇತನಗಳನ್ನು ಜಾಸ್ತಿ ಮಾಡೋದು, ಈ ವಿಷಯಗಳಲ್ಲಿ ಬ್ಯುಸಿಯಾಗಿದ್ದಾರೆ ಅವರು. ಕಂಪ್ಲೀಟಾಗಿ ಈ ವಿಷಯದ ಬಗ್ಗೆ ಯಾವುದೇ ರೀತಿಯಾದಂಥ ಮಾತುಕತೆ ಏನೂ ಕೂಡ ಇಲ್ಲ. ಆಲ್ರೆಡಿ CM ಅವರು ಕೊಟ್ಟ ಮಾತಿಗೆ ತಪ್ಪಿದಂತೆ ಕಾಣ್ತಾ ಇದೆ. ವಿತಿನ್ 2 ಡೇಸಲ್ಲಿ ನಾವು ಅವತ್ತು ಏನಾದರೂ ನಿರ್ಧಾರ ಹೇಳ್ತೀವಿ ಅಂದವರು ಇಲ್ಲಿಗೆ 15 ಡೇಸ್ to 20 ಡೇಸ್ ಆದರೂ ಕೂಡ ಅವ್ರು ಯಾವುದೇ ಮಾತನ್ನು ಆಡ್ತಾ ಇಲ್ಲ. ಹಾಗೆ KAT ಜಡ್ಜ್ಮೆಂಟ್ ಬಂದ ಮೇಲೆ ನಾನು ಮರುಪರೀಕ್ಷೆ ಬಗ್ಗೆ ನಿರ್ಧಾರ ತೆಗೆದುಕೊಳ್ತೀನಿ ಅಂತ ಅಂದವರು ಕೂಡ KATಯಿಂದ ಜಡ್ಜ್ಮೆಂಟ್ ಬಂದರೂ ಕೂಡ ಏನೂ ಮಾತುಕತೆ ಇಲ್ಲ. ಹೀಗೆ ಹೋಗ್ತಾ ಇದ್ದರೆ ಈಗ ಸರ್ಕಾರವನ್ನು ನಂಬಿಕೊಂಡು ಕೂತ್ಕೊಳ್ಳೋಕ್ಕೆ ನಮ್ಗೆ ಆಗುತ್ತಾ? ಸರ್ಕಾರದಿಂದ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ಇದೆಯಾ? ಇಲ್ಲಿ ಎಲ್ಲರೂ ಕೂಡ ಕಳ್ರೆ, ಎಲ್ಲರೂ ಲೂಟಿ ಮಾಡಿಕೊಂಡೇ ಕೂತಿದ್ದಾರೆ. ಸುಮ್ಮನೆ ಸದನದಲ್ಲಿ 4 ಮಾತುಗಳು ಮನಃಶಾಂತಿಗೋಸ್ಕರ ಆಡ್ಬಿಟ್ಟು ನಾವು ಅದನ್ನು ಶುದ್ಧೀಕರಣ ಮಾಡ್ತೀವಿ, ಇದನ್ನು ಲೋಪದೋಷ ಸರಿಪಡಿಸ್ತೀವಿ, ಮೆಂಬರ್ಸ್ಗಳನ್ನ ಅದು ಮಾಡ್ತೀವಿ, ಅವ್ರಿಗೆ ಆತ್ಮಸಾಕ್ಷಿ ಇದ್ದರೆ ರಾಜೀನಾಮೆ ಕೊಡಲಿ ಅಂತ ಹೇಳಿಕೊಂಡು ರಾಜಕೀಯ ಮಾತುಗಳನ್ನು ಆಡಿಕೊಂಡು ಇದ್ದರೆ ಖಂಡಿತವಾಗಿಯೂ ಯಾರಿಗೂ ಕೂಡ ಇಲ್ಲಿ ಜಸ್ಟಿಸ್ ಅನ್ನೋದು ಸಿಗಲ್ಲ. ಈಗ ಅಭ್ಯರ್ಥಿಗಳ ಮುಂದಿನ ನಡೆ ಏನು ಅಂತಂದರೆ, ಹೈಕೋರ್ಟ್ಗೆ ಹೋಗೋಣ ಈ ಒಂದು ವಿಷಯಕ್ಕೆ ನ್ಯಾಯ ಕೇಳಿಕೊಂಡು ಅಂತ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ. ಹೈಕೋರ್ಟ್ಗೆ ಹೋಗುವಂಥ ಮುಂಚೆ ನಾನು ನಿನ್ನೆ ಕೂಡ ಹೇಳಿದ್ದೆ, ಒಂದು ಲೆಟ್ರನ್ನು ಮಾನ್ಯ ನ್ಯಾಯಾಧೀಶರಾದಂಥ ಕೃಷ್ಣ ದೀಕ್ಷಿತ್ ಸಾಹೇಬರಿಗೆ ಪತ್ರದ ಮೂಲಕ ನಮ್ಮ ಒಂದು ಮನವಿಯನ್ನು ಅವರಿಗೆ ಹೇಳ್ಕೊಡೋಣ. ಏನು ವಿಷಯ ಅಂತಂದರೆ, ಏನೇನೆಲ್ಲ ಆಯಿತು ಇಲ್ಲಿವರೆಗೂ KS ಪರೀಕ್ಷೆಯಲ್ಲಿ, ಸೊ KPSC ಏನೆಲ್ಲ ಅಕ್ರಮಣ ಎಸಗುತ್ತಿದೆ, ಇಷ್ಟೆಲ್ಲ ಆದರೂ ಕೂಡ ಸರ್ಕಾರ ಮತ್ತು KPSCಯಿಂದ ಯಾವುದೇ ರೀತಿಯಾದಂಥ ಸ್ಪಂದನೆ ವಿದ್ಯಾರ್ಥಿಗಳಿಗೆ ಸಿಗ್ತಾ ಇಲ್ಲ. ಸೊ ಈ ಕಾರಣಕ್ಕಾಗಿ ನೀವಾದರೂ ಇದಕ್ಕೆ ನ್ಯಾಯ ಕೊಡಿಸಿ ಅಂತ ಅವರಿಗೆ ಪತ್ರವನ್ನು ಬರೆಯೋಣ ಅನ್ನೋ ಒಂದು ವಿಚಾರ ಇತ್ತು. ಬಟ್ ಪತ್ರವನ್ನು ಬರಿಬೇಕು ಅಂತಂದರೆ ಮಿನಿಮಮ್ ಒಂದು 200ರಿಂದ 300 ಜನ ಸ್ವತಃ ಈ ಒಂದು ವಿಷಯದ ಬಗ್ಗೆ ಅವರಿಗೆ ಮುಟ್ಟಿಸಿದರೆ ಆವಾಗ ನ್ಯಾಯಾಲಯ ಒಂದು ಸುಮೋಟೋ ಕೇಸನ್ನು ದಾಖಲಿಸುವಂಥ ಸಾಧ್ಯತೆ ಇರುತ್ತೆ. ಬಟ್ ಅದಕ್ಕಿಂತ ಮುಖ್ಯವಾಗಿ ನಮಗೆ ಇಲ್ಲಿ ಆಗಬೇಕಾಗಿರುವಂಥದ್ದು, ಅಭ್ಯರ್ಥಿಗಳು ಕೂಡ ಈ ವಿಷಯಕ್ಕೆ, ಅಂದರೆ ಯಾರು KATಯಲ್ಲಿ ಈಗ ಅರ್ಜಿದಾರರು ಈ ಒಂದು ಕೇಸಲ್ಲಿ ಈಗ ಅರ್ಜಿ ಡಿಸ್ಪೋಸ್ ಆಗಿದೆ ಕೇಸು, ಸೊ ಅವರು ಹೈಕೋರ್ಟ್ಗೆ ಹೋಗ್ಬೋದು ಈಸಿಯಾಗಿ. ಬಿಕಾಸ್ ಅವ್ರು ಮುಂದಿನ ಕಾನೂನಾತ್ಮಕವಾಗಿ ಏನಾದರೂ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು, ಅದು ಅವರಿಗೆ ಕಂಪ್ಲೀಟ್ ಆದಂಥ ಫ್ರೀಡಮ್ ಇರುತ್ತೆ. ಬಟ್ ಈಗ ಉಳಿದಿರುವಂಥದ್ದು ಆಯ್ಕೆ ಅಂತಂದರೆ ಸರ್ಕಾರದ ಮೇಲೆ 2 ದಿನದ ಒಂದು ಭರವಸೆ, ನೋಡೋಣ 2 ದಿನದಲ್ಲಿ ಏನಾದರೂ ರಿಪ್ಲೈ ಬರುತ್ತೆ ಅಂತ. ಬಟ್ ಇನ್ನೂ ಕೂಡ ಅವರು ಯಾವುದೇ ರೀತಿಯಾದಂಥ ಸ್ಪಂದನೆಯನ್ನು ನೀಡ್ತಾ ಇಲ್ಲ. ಇದೇ ರೀತಿ ಆಗ್ತಾ ಹೋದರೆ ಮುಂದೆ ಬರುವಂಥ ನೇಮಕಾತಿಗಳನ್ನು ಆ್ಯಂಡ್ ಈಗಿರುವ ನೇಮಕಾತಿಯ ಮುಖ್ಯ ಪರೀಕ್ಷೆಯ ಸಂದರ್ಶನವನ್ನು ನಂಬಿಕೊಂಡು ಕೂತ್ಕೊಳ್ಳೋದು ಹೇಗೆ? ಈ ವಿಷಯದಲ್ಲಿ ಇಷ್ಟೊಂದು ಗಂಭೀರವಾದಂಥ ಅನುವಾದ ದೋಷ ಆಗಿದ್ದರೂ ಕೂಡ, ಇಷ್ಟೆಲ್ಲ ಆಗಿದ್ದರೂ ಕೂಡ ಯಾಕೆ ಇದಕ್ಕೆ ಇಷ್ಟೊಂದು ಬೇಗ ಜಸ್ಟಿಸ್ ಸಿಗ್ತಾ ಇಲ್ಲ ಅಂತಂದರೆ 2 ರೀತಿಯ ಕಾರಣಗಳು ನಮ್ಮಲ್ಲಿ ಇವೆ. ಒಂದು ಸರ್ಕಾರದ ಲೋಪದೋಷ, ಅಂದರೆ ನೇರವಾಗಿ ಸರ್ಕಾರ ಇದರಲ್ಲಿ ಯಾವುದೇ ರೀತಿಯಾದಂಥ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಇನ್ನೊಂದು ವಿದ್ಯಾರ್ಥಿಗಳಲ್ಲಿ ಇರತಕ್ಕಂಥ ಒಗ್ಗಟ್ಟು. ಸೊ ಈ 2 ವಿಷಯಗಳನ್ನು ಕುರಿತಾಗಿ ಈಗ ವಿದ್ಯಾರ್ಥಿ ಸಂಘಟನೆ ಕರ್ನಾಟಕ ರಕ್ಷಣಾ ವೇದಿಕೆ 100 ಬಾರಿ ಹೋರಾಟ ಮಾಡಿದ್ರು, 100 ಬಾರಿ ಬರುವಂಥವ್ರು ಕೂಡ ಇದ್ದಾರೆ. 1 ಬಾರಿ ಹೋರಾಟ ಮಾಡಿದ್ರು ಕೂಡ ಯಾರು ಬರದೇ ಇರೋವಂಥವ್ರು ಕೂಡ ಇದ್ದಾರೆ. ಇಲ್ಲಿ ನಾವು ಪಾಸ್ ಆಗಿದ್ದೀವಿ, ಇನ್ನೇನೋ ಆಗಿಬಿಡುತ್ತೆ ಅಂತ ಒಂದು ಗುಂಪು ನಂಬ್ಕೊಂಡು ಕೂತಿದೆ. ಅವರಿಗೆ ಅವರದೇ ಆದಂಥ ಬಿಲೀವ್ ಇದೆ. ಈ ಕಡೆ 1-2 ಮಾರ್ಕ್ಸಿಂದ ಪ್ರಶ್ನೆ ಪತ್ರಿಕೆ ದೋಷದಿಂದ ಹೊರಗುಳಿದವರು ನಮಗೆ ಇಂದಲ್ಲ ನಾಳೆ ನ್ಯಾಯ ಸಿಗುತ್ತೆ, ಏನಾದರೂ ಒಂದು ಆಗುತ್ತೆ ಅನ್ನೋ ಒಂದು ಭರವಸೆಯಲ್ಲಿದ್ದಾರೆ. ಸೊ ಈ ಕಡೆ ಭರವಸೆಯನ್ನು ಇಟ್ಕೊಂಡಿರುವಂಥವರಿಗೆ ಮುಖ್ಯ ಪರೀಕ್ಷೆಯ ಒಂದು ವಿಷಯದ ಕುರಿತಾಗಿ ಕೆಲವರು ಪಾಸಾಗಿದ್ದರೂ ಕೂಡ ಇಲ್ಲಿ ಎಲ್ಲರಿಗೂ ಇದೊಂದು ಅನ್ಯಾಯ ಆಗಿದೆ, ಸರಿಪಡಿಸೋಣ, ನಾವು ಇದಕ್ಕೆ ಸಪೋರ್ಟ್ ಮಾಡ್ತೀವಿ ಅಂತ ಕೂತಿರೋರು ಒಂದು ಕಡೆ ಇದ್ದಾರೆ. ಸೊ 2 ವಿಷಯಗಳ ನಡುವೆ ಮುಖ್ಯವಾಗಿ ನಮಗೆ ಇಲ್ಲಿ ಏನಾದರೂ ಒಂದು ಪಾಸಿಟಿವ್ ಸ್ಪಂದನೆ ಅನ್ನೋದು ಸಿಗಬೇಕು. ಸೊ ಅದು ಖಂಡಿತವಾಗಿಯೂ ಸರ್ಕಾರದಿಂದ ನಮಗೆ ಸಿಗುವಂಥ ನಿರೀಕ್ಷೆ ತುಂಬ ಕಡಿಮೆ ಇದೆ. ಮುಂದಿನ ಒಂದು ಬೆಳವಣಿಗೆ ಏನೆಲ್ಲ ಆಗಬಹುದು ಅನ್ನೋದನ್ನು ನಾನು ಸದ್ಯದಲ್ಲೇ ತಿಳಿಸ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು.